ನಮಸ್ಕಾರ. ಇವತ್ತು ನಾವು ದಿ ಮೈಂಡ್ ಇಲ್ಯುಮಿನೇಟೆಡ್ ಅಂದ್ರೆ ಪ್ರಬುದ್ಧ ಮನಸ್ಸು ಅನ್ನೋ ಪ್ರಸಿದ್ಧ ಧ್ಯಾನ ಮಾರ್ಗದರ್ಶಿ ಪುಸ್ತಕದ ಬಗ್ಗೆ ಮಾತಾಡೋಣ. ಬನ್ನಿ, ಧ್ಯಾನದ ಈ ದಾರಿಯನ್ನ ಒಟ್ಟಿಗೆ ಅನ್ವೇಷಿಸೋಣ. ಧ್ಯಾನ ಮಾಡೋಕ್ಕಿಂತ ಕೂತಾಗ ಮನ್ಸು ಎಲ್ಲೆಲ್ಲೋ ಓಡಾಡೋಕ್ ಶುರು ಮಾಡುತ್ತೆ ಅಲ್ವಾ? ಒಂಚೂರು ಸುಮ್ಮನಿರಲ್ಲ. ಒಂದು ಚಂಚಲ ಕೋತಿ ಹಾಗೆ ಒಂದು ಯೋಚನೆಯಿಂದ ಇನ್ನೊಂದಕ್ಕೆ, ಅಲ್ಲಿಂದ ಮತ್ತೊಂದಕ್ಕೆ ಹಾರ್ತಲೇ ಇರುತ್ತೆ. ಇದು ಬಹುತೇಕ ಎಲ್ಲರಿಗೂ ಆಗೋ ಅನುಭವನೇ. ಆದ್ರೆ ಇದ್ರಿಂದ ಬೇಜಾರ್ ಮಾಡ್ಕೋಬೇಕಾಗಿಲ್ಲ. ಈ ಪುಸ್ತಕದ ಲೇಖಕರಾದ ಕುಲದಾಸ್ ಅವರು ಒಂದು ಭರವಸೆ ಕೊಡ್ತಾರೆ. ಧ್ಯಾನದಿಂದ ಸಿಗೋ ನಿಜವಾದ ಲಾಭಗಳು ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾ ಹತ್ರದಲ್ಲೇ ಇವೆ ಅಂತ. ಸರಿ, ಹಾಗಾದ್ರೆ ಈ ಪಯಣ ಶುರು ಮಾಡೋಣ. ಈ ಪುಸ್ತಕವನ್ನ ನಮ್ಮ ಮನಸ್ಸಿನ ಪಯಣಕ್ಕೆ ದಾರಿ ತೋರಿಸೋ ಒಂದು ನಕ್ಷೆ ಅಂತ ಅಂದ್ಕೋಬೋದು. ಇದು ವಿಶೇಷವಾಗಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿರೋ ನಮಗೋಸ್ಕರನೇ ರೂಪಿಸಿರೋ ಮಾರ್ಗದರ್ಶಿ. ಈ ಪುಸ್ತಕದ ವಿಶೇಷತೆ ಏನು ಗೊತ್ತಾ? ಇದು ಕೇವಲ ಹಳೆಯ ಕಾಲದ ಆಧ್ಯಾತ್ಮಿಕ ಬೋಧನೆಗಳಲ್ಲ, ಬದಲಾಗಿ ಪ್ರಾಚೀನ ಬೌದ್ಧ ಜ್ಞಾನವನ್ನ ಇವತ್ತಿನ ಆಧುನಿಕ ವಿಜ್ಞಾನ ಅಂದ್ರೆ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಜೊತೆ ಸೇರಿಸಿ ಅದ್ಭುತವಾಗಿ ವಿವರಿಸಲಾಗಿದೆ. ಹಾಗಿದ್ರೆ ಈ ನಕ್ಷೆ ಯಾರಿಗೆಲ್ಲ ಉಪಯೋಗಕ್ಕೆ ಬರುತ್ತೆ? ನೀವೀಗ ತಾನೇ ಧ್ಯಾನ ಶುರು ಮಾಡ್ತಿದ್ರೂ ಸರಿ, ಅಥವಾ ವರ್ಷಗಳಿಂದ ಅಭ್ಯಾಸ ಮಾಡ್ತಿದ್ರೂ ಸರಿ, ಎಲ್ರಿಗೂ ಇದ್ರಾಗಿ ಏನಾದರೂ ಒಂದು ಸಿಗುತ್ತೆ. ಮುಖ್ಯವಾಗಿ ನಿಮ್ಮ ಹಾಗೆ ಕೆಲ್ಸ, ಕುಟುಂಬ, ಜವಾಬ್ದಾರಿ ಅಂತ ಬ್ಯುಸಿಯಾಗಿರೋ ಜನರಿಗಾಗಿಯೇ ಇದನ್ನ ಬರ್ದಿರೋದು. ಈಗ ನಮ್ಮ ಧ್ಯಾನದ ಪಯಣವನ್ನ ಶುರು ಮಾಡಕ್ಕೆ ಬೇಕಾದ ಒಂದಷ್ಟು ತಯಾರಿಯ ಬಗ್ಗೆ ನೋಡೋಣ. ಇವು ಅಡಿಪಾಯದ ಹಾಗೆ ತುಂಬಾನೇ ಮುಖ್ಯವಾದ ಹೆಜ್ಜೆಗಳು. ಅಭ್ಯಾಸ ಮಾಡೋದು ಎಷ್ಟು ಮುಖ್ಯವೋ ಅದಕ್ಕೆ ಸರಿಹೊಂದುವ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಪ್ರತಿದಿನ ಒಂದೇ ಸಮಯಕ್ಕೆ ಧ್ಯಾನಕ್ಕಾಗಿಯೇ ಮೀಸಲಿಟ್ಟ ಒಂದು ಪ್ರಶಾಂತವಾದ ಜಾಗವನ್ನ ಆಯ್ಕೆ ಮಾಡ್ಕೊಳ್ಳೋದು ಅಭ್ಯಾಸಕ್ಕೆ ಒಳ್ಳೆ ಬುನಾದಿ ಹಾಕಿಕೊಡುತ್ತೆ. ಸರಿಯಾದ ಭಂಗಿ ಅಥವಾ ಆಸನ ಅನ್ನೋದು ಆರಾಮವಾಗಿ ಧ್ಯಾನ ಮಾಡಕ್ಕೆ ತುಂಬಾನೇ ಅಗತ್ಯ. ಕೆಲವು ಸುಲಭವಾದ ಹಂತಗಳು ಇಲ್ಲಿವೆ. ತಲೆ, ಕುತ್ತಿಗೆ ಮತ್ತು ಬೆನ್ನುಮೂಳೆ ನೇರವಾಗಿರ್ಲಿ. ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ, ತುಟಿಗಳನ್ನ ನಿಧಾನವಾಗಿ ಮುಚ್ಚಿ ಮತ್ತು ನಾಲಿಗೆಯನ್ನ ಬಾಯಿಯ ಮೇಲ್ಭಾಗಕ್ಕೆ ಆರಾಮವಾಗಿ ತಾಗಿಸಿ. ಈಗ ಧ್ಯಾನದ ವಸ್ತು ಅಂದ್ರೆ ಏನು? ತುಂಬಾನೇ ಸರಳ. ಧ್ಯಾನ ಮಾಡುವಾಗ ನಮ್ಮ ಗಮನವನ್ನ ಉದ್ದೇಶಪೂರ್ವಕವಾಗಿ ಯಾವುದ್ರ ಮೇಲೆ ಇಡಬೇಕು ಅಂತ ನಾವು ಆಯ್ಕೆ ಮಾಡ್ಕೋತೀವಲ್ಲ, ಅದೇ ಧ್ಯಾನದ ವಸ್ತು. ಹಾಗಾದ್ರೆ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ಲೇಖಕರು ಹೇಳೋ ಹಾಗೆ ಉಸಿರಾಟ ಅನ್ನೋದು ಅತ್ಯುತ್ತಮ ಆಯ್ಕೆ. ಯಾಕಂದ್ರೆ ಉಸಿರು ಯಾವಾಗಲೂ ನಮ್ಮ ಜೊತೆಗೆ ಇರುತ್ತೆ. ಅದನ್ನ ನಾವು ನಿಯಂತ್ರಿಸೋದು ಬೇಕಾಗಿಲ್ಲ. ಅದು ಪಾಡಿಗದು ನಡೀತಿರುತ್ತೆ. ನಾವು ಕೇವಲ ಗಮನಿಸಿದ್ರೆ ಸಾಕು. ಸರಿ, ಮುಂದೆ ಹೋಗೋಣ. ಧ್ಯಾನ ಮಾಡುವಾಗ ಎದುರಾಗೋ ಅಡೆತಡೆಗಳ ಬಗ್ಗೆ ಮಾತಾಡೋಣ. ಇದೊಂದು ಸಮಸ್ಯೆ ಅಂತ ನೋಡೋದು ಬೇಡ, ಬದಲಾಗಿ ಇವೆಲ್ಲ ಸಹಜವಾಗಿ ಬರೋ ಸವಾಲ್ಗಳು. ಇವನ್ನ ನಿಭಾಯಿಸ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಪುಸ್ತಕವು 2 ತರಹದ ಮಾನಸಿಕ ಸ್ಥಿತಿಗಳ ನಡುವೆ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಹೇಳುತ್ತೆ. ಮೊದಲನೆಯದು ಮನಸ್ಸಿನ ಅಲೆದಾಟ, ಅಂದ್ರೆ ಒಂದೇ ಯೋಚನೆಯಲ್ಲಿ ನಿಧಾನವಾಗಿ ತೇಲ್ಕೊಂಡು ಹೋಗೋದು. ಇನ್ನೊಂದು ಚಂಚಲ ಮನಸ್ಸು ಅಥವಾ ಮಂಕಿ ಮೈಂಡ್, ಅಂದ್ರೆ ಗಮನ ಒಂದೇ ಕಡೆ ನಿಲ್ದೆ ಕ್ಷಣಕ್ಷಣಕ್ಕೂ ಒಂದರಿಂದ ಇನ್ನೊಂದಕ್ಕೆ ವೇಗವಾಗಿ ಹಾರಾಡೋದು. ಇಲ್ಲಿ ನೆನ್ಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಧ್ಯಾನದ ಸಮಯದಲ್ಲಿ ಬರೋ ಯೋಚನೆಗಳು, ಆಸೆಗಳು, ಚಿಂತೆಗಳು ನಮ್ಮ ವೈಫಲ್ಯ ಅಲ್ಲ. ಇವೆಲ್ಲ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದಿರೋ ಮಾನಸಿಕ ಪ್ರಕ್ರಿಯೆಗಳೇ. ಹಾಗಾಗಿ ಅವುಗಳ ಬಗ್ಗೆ ಕಠಿಣವಾಗಿ ವರ್ತಿಸೋದು ಬೇಡ. ನೋಡಿ, ಇಲ್ಲಿ ಕೆಲವು ಸಾಮಾನ್ಯ ಅಡೆತಡೆಗಳು ಮತ್ತೆ ಅದಕ್ಕೆ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ, ಲೌಕಿಕ ಆಸೆಗಳು ಬಂದಾಗ ಅದರಲ್ಲಿ ಮುಳುಗಿ ಹೋಗದೆ ಅದನ್ನ ಸುಮ್ಮನೆ ಗಮನಿಸ್ಬೇಕು. ಚಿಂತೆ ಕಾಡ್ದಾಗ ಧ್ಯಾನದಿಂದ ಸಿಗೋ ಆನಂದದ ಕಡೆ ಗಮನ ಕೊಡಬೇಕು. ಸೋಮಾರಿತನ ಬಂದ್ರೆ ಆಳವಾದ ಉಸಿರಾಟದಿಂದ ಮನಸ್ಸಿಗೆ ಚೈತನ್ಯ ತುಂಬೋದು. ಇದು ತುಂಬಾ ಮುಖ್ಯವಾದ ಮಾತು. ಮನಸ್ಸು ಎಲ್ಲೋ ಹೋದಾಗ ಅದನ್ನ ಬೈದು ದಂಡಿಸಿ ವಾಪಸ್ ತರೋಕ್ ಆಗಲ್ಲ. ಹಾಗೆ ಮಾಡಿದ್ರೆ ಗಮನವನ್ನ ಸರಿಪಡಿಸ್ಕೊಳ್ಳೋ ನಮ್ಮ ಸಹಜ ಪ್ರಕ್ರಿಯೆನೇ ನಾವು ಹಾಳು ಮಾಡ್ದಾಗತ್ತೆ. ಯಾವಾಗ್ಲೂ ತಾಳ್ಮೆ ಮತ್ತು ಸೌಮ್ಯತೆಯಿಂದ ವರ್ತಿಸ್ಬೇಕು. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಧ್ಯಾನ ಅಂದ್ರೆ ಕೇವಲ ಆಸನದ ಮೇಲೆ ಕೂತು ಮಾಡುವ ಕ್ರಿಯೆ ಮಾತ್ರ ಅಲ್ಲ, ಅಲ್ವಾ? ಅದು ನಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಬೇಕು. ಈ ಪುಸ್ತಕದಲ್ಲಿ ಸೋರುವ ಬಕೆಟ್ ಅಂತ ಒಂದು ಅದ್ಭುತವಾದ ರೂಪಕ ಇದೆ. ಅಂದ್ರೆ ಧ್ಯಾನದಲ್ಲಿ ನಾವು ಏನು ಕಲಿತೀವೋ ಅದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಬಳಸಲಿಲ್ಲ ಅಂದ್ರೆ ಗಳಿಸಿದ್ದೆಲ್ಲ ಸೋರಿ ಹೋದ ಹಾಗೆ. ನಮ್ಮ ಪ್ರಗತಿ ತುಂಬಾ ನಿಧಾನ ಆಗುತ್ತೆ. ಅಂದ್ರೆ ನಮ್ಮ ನಿಜವಾದ ಪ್ರಗತಿ ಅನ್ನೋದು ನಾವು ದಿನಪೂರ್ತಿ ಏನ್ ಮಾಡ್ತೀವಿ ಅನ್ನೋದರ ಮೇಲೆ ನಿಂತಿದೆ.
ದೈನಂದಿನ ಜೀವನದಲ್ಲಿ ಬರೋ ಸವಾಲುಗಳೇ ನಮ್ಮ ಅಡೆತಡೆಗಳನ್ನ ದಾಟಿ ಬೆಳೆಯೋಕೆ ಒಳ್ಳೆ ಅವಕಾಶಗಳನ್ನ ಕೊಡುತ್ತೆ. ನಮ್ಮ ಇಡೀ ಜೀವನವೇ ನಮ್ಮ ಅಭ್ಯಾಸದ ಕ್ಷೇತ್ರ. ಹಾಗಾದ್ರೆ ದೈನಂದಿನ ಜೀವನದಲ್ಲಿ ನಾವು ಏನೆಲ್ಲ ಮಾಡಬಹುದು? ನೋಡಿ, ಸದ್ಗುಣವನ್ನ ಬೆಳೆಸ್ಕೊಳ್ಳೋದು, ಉದಾರತೆ, ತಾಳ್ಮೆಯನ್ನ ಅಭ್ಯಾಸ ಮಾಡೋದು, ಹಳೆಯ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದು ಮತ್ತೆ ನಕಾರಾತ್ಮಕ ಯೋಚನೆಗಳ ಬಗ್ಗೆ ಎಚ್ಚರವಾಗಿರೋದು, ಇವೆಲ್ಲವೂ ಧ್ಯಾನದ ಭಾಗವೇ. ಹಾಗಾದ್ರೆ ಈ ಇಡೀ ಅಭ್ಯಾಸದ ಅಂತಿಮ ಗುರಿ ಏನು? ಸುಮ್ನೆ ಒತ್ತಡ ಕಡಿಮೆ ಮಾಡಿಕೊಳ್ಳೋದಷ್ಟೇನಾ? ಖಂಡಿತ ಇಲ್ಲ. ಈ ಮಾರ್ಗದ ಗಮ್ಯಸ್ಥಾನ ಮನಸ್ಸಿನ ಏಕೀಕರಣ ಮತ್ತು ಜಾಗೃತಿ. ಅದ್ರ ಬಗ್ಗೆ ಈಗ ತಿಳಿಯೋಣ. ಜಾಗೃತಿ ಅಥವಾ ಜ್ಞಾನೋದಯ ಅಂದ ತಕ್ಷಣ ಏನೋ ನಿಗೂಢವಾದದ್ದು ನಮ್ಗೆ ಸಿಗಲ್ಲ ಅಂತೆ ಅಂದ್ಕೋಬೇಡಿ. ಸರಳವಾಗಿ ಹೇಳೋದಾದ್ರೆ, ಯಾವುದೇ ಹೊರಗಿನ ಪರಿಸ್ಥಿತಿಗಳಿಂದ ಪ್ರಭಾವಕ್ಕೆ ಒಳಗಾಗದೆ ದುಃಖದಿಂದ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಮುಕ್ತರಾಗೋ ಸ್ಥಿತಿ. ಇದು ಪ್ರತಿಯೊಬ್ಬರೂ ತಲುಪಬಹುದಾದ ಗುರಿ. ಏಕೀಕೃತ ಮನಸ್ಸು ಅಂದ್ರೇನು? ಅದನ್ನ ವಿವರಿಸೋಕೆ ಇಲ್ಲಿ ಕಟ್ಟಿದ ಕುದುರೆಗಳು ಅನ್ನೋ ಸುಂದರವಾದ ರೂಪಕ ಇದೆ. ಮನಸ್ಸಿನ ಎಲ್ಲ ಬೇರೆ ಬೇರೆ ಭಾಗಗಳು ಒಂದೇ ದಿಕ್ಕಿನಲ್ಲಿ ಒಟ್ಟಿಗೆ ಕೆಲಸ ಮಾಡಿದಾಗ ಅದೊಂದು ಅಪಾರವಾದ ನಿಯಂತ್ರಿತ ಶಕ್ತಿಯಾಗಿ ಬದಲಾಗುತ್ತೆ. ಕೊನೆಯದಾಗಿ ಈ ಪುಸ್ತಕ ಪ್ರಜ್ಞೆಯ ಬಗ್ಗೆ ಒಂದು ತುಂಬಾನೇ ವಿಸ್ತಾರವಾದ ದೃಷ್ಟಿಕೋನವನ್ನ ಕೊಡುತ್ತೆ. ಪ್ರಜ್ಞೆ ಅನ್ನೋದು ಕೇವಲ ನಮ್ಮ ಮೆದುಳಿಗೆ ಸೀಮಿತವಾಗಿಲ್ಲ, ಅದು ಈ ಬ್ರಹ್ಮಾಂಡದ ಪ್ರತಿಯೊಂದು ಹಂತದಲ್ಲೂ ಅಣುವಿನಿಂದ ಹಿಡಿದು ನಕ್ಷತ್ರಗಳವರೆಗೂ ನಡೆಯುತ್ತಿರುವ ಒಂದು ಮಾಹಿತಿ ವಿನಿಮಯದ ಪ್ರಕ್ರಿಯೆ ಅಂತ ಹೇಳುತ್ತೆ. ಇದು ನಮ್ಮನ್ನ ಒಂದು ಬಹಳ ಆಳವಾದ ಪ್ರಶ್ನೆ ಜೊತೆ ಬಿಟ್ಟು ಹೋಗುತ್ತೆ. ಇಡೀ ಬ್ರಹ್ಮಾಂಡವೇ ಒಂದು ಮಾಹಿತಿ ವಿನಿಮಯದ ಜಾಲ ಆಗಿದ್ರೆ, ಹಾಗಾದ್ರೆ ಧ್ಯಾನ ಮಾಡಕಂತ ಕೂತಿರೋ ಈ ನಾನು ಅನ್ನೋ ಅಸ್ತಿತ್ವವಾದರೂ ಏನು? ಇದರ ಬಗ್ಗೆ ಯೋಚನೆ ಮಾಡ್ತಾ ಮತ್ತಷ್ಟು ಅನ್ವೇಷಣೆ ಮಾಡೋಕ್ಕೆ ಇದು ಖಂಡಿತ ಪ್ರೇರಣೆ ನೀಡುತ್ತೆ.